ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಡಿಮ್ಯಾಂಡ್ ಎಲ್ಲ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಕಿವಿಗೆ ನಾವು ಈ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಆಗ್ರಹಿಸಿ ಅಂಗನವಾಡಿ ಮತ್ತು ಬಿಸಿಯೂಟಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ದೇಶಾದ್ಯಂತ ಬೃಹತ್ ಪ್ರತಿಭಟನೆ ಆಯಾ ಕೇಂದ್ರ ಸಚಿವರ ಕಚೇರಿಯ ಮುಂದೆ ತಮ್ಮ ಹಕ್ಕೊತ್ತಾಯನ ಮಾಡ್ತಕ್ಕಂಥ ಒಂದು ಇವತ್ತು ಮಾಡ್ತಿದ್ರೆ CIT ಇರ್ಬೋದು ಮತ್ತು ಬೇರೆ ಬೇರೆಯ ಸಂಘಟನೆಗಳು ಇರ್ಬೋದು. ಈ ಸಂಘಟನೆ ನೇತೃತ್ವದಲ್ಲಿ ಅಂಗನವಾಡಿ ಬಿಸಿಯೂಟ ಆಶಾ ನೌಕರರನ್ನ ಕಾಯಂ ಮಾಡಬೇಕು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಹೆರಿಗೆ ರಜೆ ಮತ್ತು ಮುಟ್ಟಿನ ರಜೆ ಸೇರಿದಂತೆ ಸಾರ್ವತ್ರಿಕ ರಜೆನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ವೇತನ ಶ್ರೇಣಿ ಕುರಿತಂತೆ ಸಹ ಪರಿಷ್ಕರಣೆ ಮಾಡಬೇಕಂತ ಹೇಳ್ತಿದ್ದಾರೆ. ಈಗಾಗಲೇ ನೋಡ್ತಿರೋದು ಹುಬ್ಬಳ್ಳಿಯ ಚುಟುಕುಬೆ ಆಸ್ಪತ್ರೆ ಆವರಣದಲ್ಲಿದ್ದೇವೆ. ನಾವು ಸಾಕಷ್ಟು ರೀತಿಯ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ತಮ್ಮ ಸಾಕಷ್ಟು ಬಹುದಿನಗಳ ಬೇಡಿಕೆ ಆಗಿದೆ, ಬೇಡಿಕೆಯನ್ನು ಒತ್ತಾಯ ಮಾಡಬೇಕಂತೇಳಿ ಬೃಹತ್ತಾದ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ರೀತಿಯ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟತಕ್ಕಂಥ ಕೆಲಸವನ್ನ ಅಂಗನವಾಡಿ ಆಶಾ ಕಾರ್ಯಕರ್ತರು ಮಾಡ್ತಿದ್ದಾರೆ. ಈಗಾಗಲೇ ನಮಗೆ ಹೋರಾಟಗಾರರಿದ್ದಾರೆ. ಈ ಹೋರಾಟದ ನೇತೃತ್ವ ವಹಿಸಿಕೊಂಡಂತ ಮಹೇಶ್ ಪತ್ತಾರು ಇದ್ದಾರೆ, ಮಾತನಾಡ್ತಾರೆ. ಈಗ ತಮ್ಮ ಬೇಡಿಕೆಗಳನ್ನು ಏನು, ಯಾವ ರೀತಿ ಇವತ್ತು ಹೋರಾಟ ಮಾಡ್ತಿದ್ರು ಸರ್? ಇವತ್ತು CIT ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘಟನೆ, ಕರ್ನಾಟಕ ರಾಜ್ಯ ಆಶಾ ನೌಕರರ ಸಂಘಟನೆ ಸೇರಿಕೊಂಡು ರಾಜ್ಯದಲ್ಲಿರುವಂಥ 4 ಕೇಂದ್ರ ಸಚಿವರ ಮನೆ ಮುಂದೆ ಇವತ್ತು ಬೃಹತ್ ಆದಂಥ ಅನಿರ್ದಿಷ್ಟ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ಸ್ಕೀಮ್ ನೌಕರರ ಏನೋ ಮುಖ್ಯ ಬೇಡಿಕೆಗಳಿಗಾಗಿ ಈ ಹೋರಾಟ ನಡೀತಾ ಇದೆ. ಭಾಳ ಮುಖ್ಯವಾಗಿ ಸ್ಕೀಮ್ ನೌಕರರ ಈ ಸ್ಕೀಮ್ಗಳನ್ನು ಕಾಯಂ ಮಾಡಬೇಕು ಮತ್ತು ಈ ನೌಕರರನ್ನು ಕನಿಷ್ಠ ವೇತನ ಕಾಯ್ದೆ ಅಡಿ ತಗೊಂಡ್ಬಂದು ಇವರು ವೇತನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ಬೇಡಿಕೆ ಇದೆ. ಹಾಗೂ ಇತರೆ ಬೇಡಿಕೆಗಳಿಗಾಗಿ ಹೋರಾಟ ನಡೀತಾ ಇದೆ. ಮಾನ್ಯ ಸಚಿವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋ ತನಕ ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇನ್ನೂರು ಈ ಹೋರಾಟದ ನೇತೃತ್ವ ವಹಿಸಿದಂಥವ್ರು ಇದ್ದಾರೆ. ಮೇಡಮ್, ಈಗಾಗಲೇ ಸಾಕಷ್ಟು ನಿಮ್ಮ ಬೇಡಿಕೆ ಒತ್ತಾಯ ಮಾಡ್ತಿದ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಿದ್ದೀರಿ. ಇವತ್ತು ಒಂದು ತಾರ್ಕಿಕ ಹೋರಾಟ ಅಂತ್ಯ ಕಾಣಬೇಕು, ಕೇಂದ್ರ ಸಚಿವರ ಗಮನಕ್ಕೆ ತರತಕ್ಕಂಥದ್ದು ಮತ್ತು ನಿಮಗೆ ವಿವಿಧ ಏನು ಹಿಂದೆ ಭರವಸೆ ಕೊಟ್ಟಿದ್ರೆ ಬೇರೆ ಭರವಸೆ ಈಡೇರಿಲ್ಲ. ಯಾವ ರೀತಿ ನಿಮ್ಮ ಹೋರಾಟದ ರೂಪರೇಷೆಗಳಿರ್ತದೆ ಅಂತ ಸರ್? ಈಗ ನಾವು ಈ ಹೋರಾಟಕ್ಕೆ ಬರುವ ಮೊದಲನೇ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರಿಗೆ ನಾವು ಮನವಿ ಪತ್ರವನ್ನು ತಲುಪಿಸಿದ್ದೀವಿ. ಈಗಾಗಲೇ ಪ್ರಹ್ಲಾದ್ ಜೋಶಿ ಸರ್ಗೂ ಕಳಿಸಿದ್ದೀವಿ, ಮಂಡ್ಯದಲ್ಲಿ ನಡೆಯುವಂಥ ಕುಮಾರಸ್ವಾಮಿ ಅವರಿಗೂ ಕೂಡ ತಲುಪಿಸಿದ್ದೀವಿ, ಬೆಂಗಳೂರಿನ ಶೋಭಾ ಕರಂದ್ಲಾಜೆ ಅವ್ರಿಗೂ ತಲುಪಿಸಿದ್ದೀವಿ ಮತ್ತು ತುಮಕೂರಿನ ಸೋಮಣ್ಣ ಸರ್ಗೆ ಕೂಡ ತಲುಪಿಸಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಬೇಡಿಕೆ ಇರುವಂಥದ್ದು, ಕಳೆದ 16 ವರ್ಷಗಳಿಂದ ಬಿಸಿ ಊಟದ ನೌಕರರಿಗೆ 1 ರೂಪಾಯಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಿಲ್ಲ. ಅಂಗನವಾಡಿಯವರಿಗೆ 2018ರಿಂದ 1 ರೂಪಾಯಿ ಕೂಡ ಜಾಸ್ತಿ ಮಾಡಿಲ್ಲ. ಮತ್ತು ಆಶಾ ನೌಕರರಿಗೆ ಕಳೆದ 2018ರಿಂದ ಇದುವರೆಗೆ 1 ರೂಪಾಯಿ ಜಾಸ್ತಿ ಮಾಡಿಲ್ಲ. ನಾವು ಸರ್ಕಾರಕ್ಕೆ ಕೇಳುವಂಥದ್ದು ಆಹಾರ, ಆರೋಗ್ಯ, ಶಿಕ್ಷಣ ಅನ್ನುವಂಥ ರೀತಿಯಲ್ಲಿ ನಾವು ಆದ್ಯತೆಯನ್ನು ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ನೀವು ಹೇಳ್ಕೊಂಡು ಬರ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಮಹಿಳೆಯರ ಬಗ್ಗೆ ಮಾತಾಡ್ತೀವಿ, ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡ್ತೀರಿ ಮತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಿ. ಈ ಸಂದರ್ಭದಲ್ಲಿ ಇಡೀ ದೇಶಕ್ಕಾಗಿ, ದೇಶದ ಮಕ್ಕಳಿಗಾಗಿ ಮತ್ತು ಅಪೌಷ್ಟಿಕತೆಯನ್ನು ತಡೆಯಲಿಕ್ಕಾಗಿ ದುಡಿಯುವಂಥ ಹೆಣ್ಮಕ್ಳನ್ನ ಯಾಕೆ ಕಡೆಗಣಿಸಿದಿರಿ ಅಂತ. ಸುಮಾರು ವರ್ಷಗಳಿಂದ 1 ರೂಪಾಯಿ ಜಾಸ್ತಿ ಮಾಡಿಲ್ಲ. ಇವತ್ತಿನ ಬೆಲೆ ಏರಿಕೆಯಲ್ಲಿ ಇಷ್ಟು ಕಡಿಮೆ ಸಂಬಳದಲ್ಲಿ ಅವಳು ದುಡಿಲಿಕ್ಕೆ ಆಗತ್ತಾ ಅನ್ನೋದು, ಅದರಲ್ಲೂ ಕೂಡ ಅವರು ಅದನ್ನು ಸಂಬಳ ಅನ್ನುವಂಥ ಹೆಸರಲ್ಲಿ ಮಾಡಿಲ್ಲ. ಸಂಭಾವನೆ ಅಂತ ಹೇಳ್ತಾರೆ, ಗೌರವಧನ ಅಂತಾರೆ, ಪ್ರೋತ್ಸಾಹಧನ ಅಂತಾರೆ. ಈ ರೀತಿಯಲ್ಲಿ ದುಡಿಸ್ತಾ ಇದ್ದೀರಿ. ಇದು ಮಹಿಳಾ ಸಬಲೀಕರಣದ ಮಾತುಗಳ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ನಮ್ಮ ಉದ್ದೇಶ ಇರುವಂಥದ್ದು, ಈಗ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಪ್ರಾರಂಭ ಆಗಿದೆ ಡೆಲ್ಲಿಯಲ್ಲಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವುದು 2026ರ ಬಜೆಟ್ನಲ್ಲಿ ಈ 3 ವಿಭಾಗಕ್ಕೆ ನೀವು ವೇತನವನ್ನು ಜಾಸ್ತಿ ಮಾಡಬೇಕು. ಇವತ್ತು ನಮ್ಮ ಹೋರಾಟ ಕಂಟಿನ್ಯೂ ಆಗುತ್ತೆ, ನಾವು ಯಾವುದೂ ಕೂಡ ವಾಪಸ್ ತಗೊಳ್ಳಲ್ಲ. ಕರ್ನಾಟಕ 4 ಕಡೆಯಲ್ಲಿ ನಡೀತಾ ಇದೆ. ನಾವು ಭೌಗೋಳಿಕವಾಗಿ ಡಿವೈಡ್ ಮಾಡಿದ್ದೀವಿ. ಆಯಾ ಹತ್ತತ್ರ ಇರುವಂಥ ಜಿಲ್ಲೆಯವರಲ್ಲಿ ಭಾಗವಹಿಸಬೇಕು ಅನ್ನೋದು ನಮಗೆ. ಜೋಶಿ ಸರ್ ಬಂದು ನಮಗೆ ಅವ್ರ ಮೇಲೆ ಗೌರವ ಇದೆ, ಈ ಭಾಗದಲ್ಲಿ ಒಳ್ಳೆಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅದೆಲ್ಲವೂ ಕೂಡ ಅರಿವಿದೆ. ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಪ್ರಧಾನಮಂತ್ರಿಯವ್ರ ಜೊತೆಗೆ ನಾನು ಮಾತಾಡ್ತೀನಿ, ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಮಾತಾಡ್ತೀನಿ ಮತ್ತು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. 2026ರ ಬಜೆಟ್ನಲ್ಲಿ ನಾವು ಸಂಪೂರ್ಣವಾಗಿ ಗಮನ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದರೆ ನಾವು ಹೋರಾಟ ವಿಡ್ರಾ ಮಾಡ್ಕೋತೀವಿ. ಇಲ್ಲ ಅಂತಂದರೆ ನಮ್ಮ ಹೋರಾಟ ಅದೆಷ್ಟು ದಿವಸ ಆಗುತ್ತೋ ಆಗಲಿ ಹೋರಾಟವನ್ನು ಮುಂದುವರಿಸ್ತೀವಿ. ದಿನ ನಾವು
ಟೋಟಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಗಳನ್ನು ಬಂದ್ ಮಾಡಬೇಕು ಕರೆ ಕೊಟ್ಟಿದ್ದೀವಿ. ಬಿಸಿ ಊಟದ ಶಾಲೆಯಲ್ಲಿ ಅಡುಗೆಯನ್ನು ನಿಲ್ಲಿಸಬೇಕು ಅಂತ ಕರೆ ಕೊಟ್ಟಿದ್ದೀವಿ. ನಾಳೆಯಿಂದ ಆಶಾ ವರ್ಕರ್ಸು ತಮ್ಮ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ನಿಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವಕಾಶವನ್ನು ಕೊಡಲಾರ್ದೇ ಅವರು ಬಂದು ಮನವಿ ಸ್ವೀಕಾರ ಮಾಡಿ ಸಂಬಂಧಪಟ್ಟಂತ ಮಾತುಕತೆಯನ್ನು ನಡೆಸಬೇಕು ಅನ್ನೋದು ನಮ್ಮದು ಇರುತ್ತೆ. ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಮಾಲಿನಿ ಮೇಸ್ತಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, CITUನ ಸೆಕ್ರೆಟರಿ. ಕಲಾವತಿ ಕುಲಕರ್ಣಿ ಅಂತ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಂತ ಹೇಳಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ಹೋರಾಟ ದೇಶಾದ್ಯಂತ ಈ ಹೋರಾಟ ಆಶಾ, ಅಂಗನವಾಡಿ, ಬಿಸಿ ಊಟ 3 ಸ್ಕೀಮ್ ನೌಕರರ ಹೋರಾಟ ಇವತ್ತು ದೇಶಾದ್ಯಂತ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಡಿಮ್ಯಾಂಡ್ ಎಲ್ಲ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಕಿವಿಗೆ ನಾವು ಈ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಹಾಗಾಗಿ ಎಲ್ಲೆಲ್ಲಿ ಕೇಂದ್ರ ಸಚಿವರಿದ್ದಾರೋ 4 ವಿಭಾಗವನ್ನು ಮಾಡಿ ಎಲ್ಲೆಲ್ಲಿ ಕೇಂದ್ರ ಸಚಿವರಿದ್ದಾರೋ ಆ ಸಚಿವರ ಒಂದು ಮನೆ ಮುಂದೆ ಧರಣಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ. ಇದು ಯೋಜನೆ ಕೇಂದ್ರ ಸರ್ಕಾರದ್ದು. ಇವರು ಇಲ್ಲಿರ್ತಕ್ಕಂಥ ಸಚಿವರು ಏನಿದಾರಲ್ಲ, ಇವರು ಏನಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಈ ಸ್ಕೀಮ್ಗಳ ನೌಕರರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಮ್ಮ ಹಕ್ಕು ಒತ್ತಾಯ ಇದೆ. ಈ ರೀತಿ ಪದೇ ಪದೇ ಬೀದಿಗಿಳಿಸೋದು ಮಹಿಳೆಯರನ್ನ ಸರಿಯಲ್ಲ. ಈ ಸಾರಿ ಏನಾದರೂ ನಮ್ಮ ಡಿಮ್ಯಾಂಡ್ ಪಾಸ್ ಆಗಲಿಲ್ಲ ಅಂದ್ರೆ ನಾವು ಪಾರ್ಲಿಮೆಂಟ್ ಮುತ್ತಿಗೆ ಮತ್ತು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮನೆ ಮುತ್ತಿಗೆ ಹಾಕೋದಕ್ಕೂ ಕೂಡ 30,000 ಜನ ಮಹಿಳೆಯರು ನಾವು ಇಲ್ಲಿ ಬಂದಿದ್ದೀವಿ. ಇನ್ನು ಬರ್ತಾನೆ ಇದ್ದಾರೆ. 10 ದಿವಸ ಹೋರಾಟ ನಮ್ಮ ಮುಂದೆ. ಇದಿಷ್ಟು ಪ್ರಮುಖವಾಗಿ ಆಶಾ ಕಾರ್ಯಕರ್ತರು ಮತ್ತು ಬಿಸಿಯೂಟ ತಯಾರಕರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಹೋರಾಟ ಸಾಕಷ್ಟು ರೀತಿಯ ಬೇಡಿಕೆಯನ್ನು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೇವೆ. ನಮ್ಮ ಹೋರಾಟ ಈ ಸಾರಿ ಒಂದು ತಾರೀಕಿಕ ಅಂತ್ಯ ಕಾಣುವವರೆಗೆ ನಮ್ಮ ಹೋರಾಟ ಪಟ್ಟ ಸಾಡಿಸಲು ಎಂಬುದು. ಕ್ಯಾಮರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.